ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲದೆ ಉಜ್ಜಿ ತಿಕ್ಕೋ ಅವಶ್ಯಕತೆ ಇಲ್ಲದೆ ಬಾತ್ರೂಮ್ನಲ್ಲಿರುವ ಟೈಲ್ಸ್ಗಳನ್ನು ಸ್ಟೀಲ್ ಪೈಪ್ಸ್ ಮತ್ತು ಕ್ಲಾಸೆಟನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೈ ನೋವು ಇರುವವರಿಗೆ ಈ ಟಿಪ್ಸು ತುಂಬಾ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಖಂಡಿತ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ನೋದಾದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಹಾಗಾದರೆ ಮೊದಲನೇದಾಗಿ ಈ ಒಂದು ಬಾತ್ರೂಮ್ ಟೈಲ್ಸ್ಗಳನ್ನು ಪೈಪ್ಸ್ ಹಾಗೆ ಕ್ಲಾಸೆಟನ್ನು ಕ್ಲೀನ್ ಮಾಡೋದಕ್ಕೆ ಮ್ಯಾಜಿಕ್ ಆದ ಲಿಕ್ವಿಡನ್ನು ತಯಾರಿಸುವ ವಿಧಾನ ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಒಂದು ಗ್ಲಾಸನ್ನಾದರೂ ತಗೊಂಡು ಈ ಒಂದು ಲಿಕ್ವಿಡನ್ನು ತಯಾರಿಸ್ಬೋದು. ಅಂದರೆ ಹಳೆ ಗ್ಲಾಸ್ ಎಲ್ಲ ಇರುತ್ತೆ ನೋಡಿ, ಪ್ಲಾಸ್ಟಿಕ್ ಗ್ಲಾಸ್ ಆ ರೀತಿ ಇರೋದನ್ನ ಬಳಸ್ಬೋದು. ಅಥವಾ ಜಗ್ಗನ್ನು ತಗೊಳ್ಬೋದು. ನೀವು ಜಾಸ್ತಿ ಕೊಳೆ ಇದೆ ಅನ್ನೋದಾದರೆ ಒಂದು ಜಗ್ನಲ್ಲಿ ಪ್ರಿಪೇರ್ ಮಾಡ್ಕೊಳ್ಳಿ. ಲಿಕ್ವಿಡನ್ನು ಜಾಸ್ತಿ ಬೇಕಾಗುತ್ತೆ ನೋಡಿ, ಅದಕ್ಕೋಸ್ಕರ ನಾನೀಗ ಒಂದು ಗ್ಲಾಸ್ ಅಳತೆನ ಹೇಳ್ತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ಉಗುರು ಬಿಸಿ ನೀರು ತಗೊಳ್ಳಿ. ಅದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಸರ್ಪಿನ ಪುಡಿ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಇದೆರಡು ಚೆನ್ನಾಗಿ ಕರಗೋ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ವೈಟ್ ವಿನಿಗರನ್ನು ಕೂಡ ಅದಕ್ಕೇನೆ ಮಿಕ್ಸ್ ಮಾಡಿ. ವೈಟ್ ವಿನಿಗರ್ ಅಂದರೆ ಅಡಿಗೆಗೆ ಬಳಸ್ತೀವಲ್ವ, ಆ ವಿನಿಗರ್. ಮತ್ತೆ ನಾನು ಆಗಲೇ ಹೇಳೋದಕ್ಕೆ ಮರ್ತೋದೆ, ನೀವು 1 ಗ್ಲಾಸ್ ಉಗುರು ಬಿಸಿ ನೀರು ತಗೊಳ್ಳಿ ಅಂತ ಹೇಳಿದ್ನಲ್ವ, ಆ ಗ್ಲಾಸಲ್ಲಿ ಅಲ್ಲ ಈ ಒಂದು ಲಿಕ್ವಿಡನ್ನು ತಯಾರಿಸಬೇಕಾಗಿರೋದು. ಯಾವುದಾದ್ರೂ ಹಳೆ ಪಾತ್ರೆಗೆ ನೀವು ಇದನ್ನು ಹಾಕ್ಕೊಂಡು ಈ ಒಂದು ಲಿಕ್ವಿಡನ್ನು ತಯಾರಿಸ್ಬೋದು. ಅಥವಾ ನೀವು ಸ್ವಲ್ಪ ಪ್ರಮಾಣದಲ್ಲಿ ತಯಾರಿಸೋದಾದರೆ ಗ್ಲಾಸಲ್ಲೇ ತಯಾರಿಸ್ಕೊಳ್ಳಿ. ಎಲ್ಲ ಕೂಡ ಚೆನ್ನಾಗಿ ಬೆರೆತ ನಂತರ ಈ ಒಂದು ಲಿಕ್ವಿಡನ್ನು ನೀವು ಟೈಲ್ಸ್ ಮೇಲ್ಗಡೆ ಅಪ್ಲೈ ಮಾಡ್ಬೋದು. ಬಟ್ಟೆನ ಉಪಯೋಗಿಸಾದ್ರೂ ಅಪ್ಲೈ ಮಾಡಿ, ಅಥವಾ ಒಂದು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಬಿಟ್ಟು ಕೂಡ ಸ್ಪ್ರೇ ಮಾಡ್ಬೋದು. ಯಾವ ರೀತಿ ಮಾಡಿದ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಒಂದು 5 ರಿಂದ 8 ನಿಮಿಷದವರೆಗೂ ಹಾಗೆ ಬಿಡಿ. 10 ನಿಮಿಷ ಬಿಟ್ಟರು ಪರವಾಗಿಲ್ಲ, ಚೆನ್ನಾಗಿ ನೆನೆಯುತ್ತೆ. ಗಲೀಜು ಚೆನ್ನಾಗಿ ನೆಂದ್ರೆ ನಾವು ನೀರು ಹಾಕ್ತೀವಿ ನೋಡಿ, ಅದು ಕ್ಲೀನ್ ಆಗುತ್ತೆ ಬೇಗನೆ. ನಾವು ಈ ಲಿಕ್ವಿಡ್ ಅನ್ನ ಅಪ್ಲೈ ಮಾಡಿಬಿಟ್ಟು ಆ ರೀತಿ ಬಿಡೋದ್ರಿಂದ ಆ ಗಲೀಜು ಚೆನ್ನಾಗಿ ನೆನೆಯುತ್ತೆ ನೋಡಿ. ನೀರು ಹಾಕಿದ ತಕ್ಷಣನೇ ಎಲ್ಲ ಗಲೀಜು ಹೋಗುತ್ತೆ. ತುಂಬಾ ಕಠಿಣವಾದ ಗಲೀಜಾದ್ರೆ ನೀವು ಬ್ರಷ್ನ ಉಪಯೋಗಿಸಿ ಉಜ್ಬಿಟ್ಟೆ ಕ್ಲೀನ್ ಮಾಡಬೇಕಾಗತ್ತೆ. ನಾನು ಆಗ್ಲೇ ಹೇಳಿದ ಹಾಗೆ ಬಟ್ಟೆನಾದ್ರೂ ಉಪಯೋಗಿಸಿ ನೀವು ಇದನ್ನ ಅಪ್ಲೈ ಮಾಡ್ಬೋದು. ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ಕೂಡ ಎಲ್ಲ ಕಡೆ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಬೋದು. ಮತ್ತೆ ಪೈಪ್ಸ್ಗೆಲ್ಲ ನೀವು ಅಪ್ಲೈ ಮಾಡೋದು ಹೇಗೆ ಅಂದರೆ ಬಟ್ಟೆ ಸಹಾಯದಲ್ಲೇ ಅಪ್ಲೈ ಮಾಡಿ. ಕ್ಲಾಸೆಟ್ಗಾದ್ರೂ ಕೂಡ ಹಾಗೇನೆ ಜಗ್ನಲ್ಲಿ ಹಾಕೋದಾಗ್ಲಿ ಅಥವಾ ಸ್ಪ್ರೇ ಬಾಟಲ್ ಇರುತ್ತೆ ನೋಡಿ, ಅದರಲ್ಲಿ ಹಾಕಿ ಕೂಡ ಸ್ಪ್ರೇ ಮಾಡಿ ನಂತರ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ನಾವು ಬಾತ್ರೂಮನ್ನು ಕ್ಲೀನ್ ಮಾಡ್ಕೊಳ್ಬೋದು. ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.